ಅವತ್ತು ಎಂಚಿ ಪೋಯರು ಈ ಸಡನ್ಲಿ ಒಂದು ಮಳೆಗೇನೆ ಇಷ್ಟು ಅನಾಹುತ ಆಗಿದ್ರೆ ಇನ್ನು ಮುಂದಿನ ದಿವಸದಲ್ಲಿ ಏನಾಗುವುದು ಅಂತ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಇದ್ದದ್ದು ಮಣ್ಣು ನಮ್ಮದಲ್ಲಿ. ಈಗ ನಮ್ಗೆ ಒಂದು ಕಾಲಿಟ್ಟು ಇನ್ನೊಂದು ಕಾಲು ತೆಗಿಲಿಕ್ಕೆ ಆಗುದಿಲ್ಲ. ನಾವು ಸ್ವಲ್ಪ ಆದ್ರೂ ಹೊರಗೆ ಬರ್ಲಿಕ್ಕಿಲ್ವಾ? ನಾಳೆಯಿಂದ ನಮಗೆ ಹೊರಗೆ ಬರ್ಲಿಕ್ಕೇ ಸಾಧ್ಯ ಇಲ್ಲ. ಯಾರು ಇದಕ್ಕೆ ದೊಡ್ಡ ಅಧಿಕಾರಿಗಳು ಯಾರೂ ಬರಲಿಲ್ಲ, ನಮ್ಮನ್ನು ಕೇಳೂ ಇಲ್ಲ. ಆದರೆ ನಮಗೆ ಅವರು ಬರ್ತಾರೆ, ಅವರಷ್ಟಕ್ಕೆ ಹೋಗ್ತಾರೆ, ಯಾರು ಸಣ್ಣ ಅಧಿಕಾರಿಗಳು. ಆದರೆ ಅವರು ಬರುವಾಗ ನಮಗೆ ನೋಟಿಸು ಮಾಡೋದಿಲ್ಲ, ನಮಗೆ ಎಂಥದ್ದು ಹೇಳುವುದಿಲ್ಲ. ಮಕ್ಕಳು ಮದ್ರಸಕ್ಕೆ ಹೋಗೋದು 3 ದಿವಸ ಇದೆ, ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ನಾವು ಹೇಗೆ ಬದುಕುದು ಈ ಮನೆಯಲ್ಲಿ? ಒಂದು ಇಂಜಿನಿಯರ್ ಪ್ಲಾನ್ ಸಹ ಮಾಡದೆ ಈ ಮಣ್ಣು ಏನು ಇಲ್ಲಿ ಈ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸೂಕ್ತನ ಅಂತ ಹೇಳಿ ಒಂದು ರಿಪೋರ್ಟ್ ಸಹ ಮಾಡದೆ ಡೈರೆಕ್ಟ್ ಇಲ್ಲಿ ರೋಡ್ ಮಾಡಿದ್ದಾರೆ. ಹೌದು ಮಾರ್ರೆ, ನೀರು ಸಮಾಧಾನ ನೀವು ನೀರು ಹೋಲಿಕೆ ಮಾಡಿಕೊಟ್ರೆ ಆ ನೀರು ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ಇಲ್ಲಿ ಎಲ್ಲಿ ಹೋಗ್ತದೆ? ಎಲ್ಲ ಇಲ್ಲಿ ತಲೆಗೆ ಎಲ್ಲ ಮುಳುಗಡೆ ಅಲ್ವಾ ಅಂತೇಳಿ. ಈಗ ನೀರೇ ಹೋಗುದಿಲ್ಲ ಅಲ್ವಾ? ನೋಡಿ ಅಲ್ಲಿ ಬಂದು ಅಲ್ಲಿ ಕಾಣ್ತದೆ ನಿಮ್ಗೆ. ಇಲ್ಲಿ ನನ್ನ ಹೆಸರು ನೂಯಿ ಬಾಲಕೃಷ್ಣ ರಾವ್ ಅಂತೇಳಿ. ನಾನು ಈ ಹೆದ್ದಾರಿ ಆಗುವಾಗ ಇಲ್ಲಿ ಆಗಂದ ನಾನು ಇಲ್ಲಿ ಅವರ ಹತ್ರ ಗಲಾಟೆ ಮಾಡ್ತಾ ಇದ್ದೇನೆ. ಅಂದರೆ ಪ್ರತಿಯೊಂದು ವಿಷಯವನ್ನು ಇದು ಎಷ್ಟು ಹೈಟ್ ಹೋಗ್ತದೆ, ಏನಾಗ್ತದೆ, ಏನು ಅಂತೇಳಿ ನಮಗೆ ಯಾವ ಒಂದು ಪಿಕ್ಚರನ್ನು ಕೊಡಲಿಲ್ಲ ಈ ರಸ್ತೆ ಬಗ್ಗೆ. ಅವರು ಏನೋ ಮಾಡ್ತಾ ಹೋದರು. ಈಗ ನನ್ನ ಭೂಮಿ ಇದರ ಉತ್ತರಕ್ಕೆ, ಈ ಹೆದ್ದಾರಿಯ ಉತ್ತರಕ್ಕೆ ನನ್ನ ಭೂಮಿ ಇದೆ. 7-8 ಎಕರೆ ಜಾಗಿದೆ, ತೋಟ ಇದೆ. ಈಗ ಅಲ್ಲಿ ಆ ಬದಿಯಲ್ಲಿ ನಾಲ್ಕು ದಿಕ್ಕಿನಿಂದ ಆ ನೀರು ನಮ್ಮ ಈ ದಿಕ್ಕಿ ತೋಟಕ್ಕೆ ಬರಬೇಕು. ಅಲ್ಲಿ ಒಂದು ತೋಡಿದೆ. ಆ ತೋಡಿನಲ್ಲೇ ಇದರ ಅಡಿಯಲ್ಲಿ ಇದು ಕೆನಾಲ್ ಒಂದು ಮಾಡಿದ್ದಾರೆ. ಅದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ನೀರು ಹೋಗುತ್ತಾ ಇಲ್ಲ. ನನ್ನ ಭೂಮಿ ಮೇಲೆ ಉಂಟು, ಒಂದು 3 ಫೀಟ್ ಡೌನ್ನಲ್ಲಿ ಮೋರಿ ಉಂಟು ಕೆನಾಲ್. ಅದು ಈ ಕಡೆಗೆ ಬರುವಾಗ ಅದು ಸಹ ಅದೇ ಥರ ಆಗಿದೆ. ತೋಡು ಮೇಲೆ ಉಂಟು, ಕೆನಾಲ್ ಕೆಳಗುಂಟು. ಹಾಗಾಗಿ ನನ್ನ ಇಡೀ ಭೂಮಿ ಮುಳುಗಡೆ ಆಗಿದೆ. ಈಗ ಇಂದಿನ ದಿನ ಅಲ್ಲಿ ಕಾಣ್ತಾ ಉಂಟು, ನೆರೆ ಬಂದಿದೆ, ಅದು ಪೂರ ನೀರು ತುಂಬಿಯಾಗಿದೆ. ಹಾಗೆ ಈ ಕಡೆಯಿಂದ ಬರುವಾಗ ಆ ನೀರು ತೋಡಿನಲ್ಲಿ ನಿಂತು ಈ ಕಡೆಯಿಂದ ದಕ್ಷಿಣದಲ್ಲಿ, ರೋಡಿನ ದಕ್ಷಿಣದಲ್ಲಿ ಒಂದು ಹಲವಾರು ಮನೆಗಳು, ಮುಸ್ಲಿಮ್ಸರು ಮನೆ ಇದೆ ನಮ್ಮ ಬಂಧುಗಳು. ಹಾಗೆ ಅವ್ರದ್ದು ಮನೆಯೆಲ್ಲ ಮಣ್ಣು ತುಂಬಿ ಹೂಳು ತುಂಬಿ ಮನೆ ಒಳಗೆ ಹೋಗದಾಗಿ ನಿರ್ಮಾಣ ಆಗಿದೆ. ಅಲ್ಲಿಯೂ ನೀರು ಸಹ ಯಾವ ಕಡೆಯೂ ಹೋಗದ ಹಾಗೆ ನಿರ್ಮಾಣ ಮಾಡಿದ್ದಾರೆ. ಒಂದು ಪಂಚಾಯತ್ ರಸ್ತೆ ಇತ್ತು, ಅದು ಸಹ ಅದನ್ನು ಬಂದ್ ಮಾಡಿದೆ. ಆ ಕಡೆ 40 ಮನೆ ಉಂಟು. ಆ ಕಡೆ ಮತ್ತು ಇನ್ನು ಇದರಿಂದ ಒಂದು ಅರ್ಧ ಕಿಲೋಮೀಟರ್ನಲ್ಲಿ ಹೊಳೆ ಇದೆ. ಆ ಹೊಳೆಗೆ 4 ದಿಕ್ಕಿನಿಂದ ಎಲ್ಲ ಬರಬೇಕು ನನ್ನ ಮನೆಯ ಪಕ್ಕದ ಜಮೀನನ್ನು ತೋಡಿ. ಅದು ನಾನು ಅವ್ರ ಹತ್ರ ಸ್ಪಷ್ಟವಾಗಿ ಹೇಳಿದ್ದೇನೆ. ನನ್ನ ಹತ್ರ ಮೊದಲು ಕೇಳಿಲ್ಲ, ಇತ್ತೀಚೆಗೆ ಕೇಳಿದ್ದೆ. ಈಗ ಎಲ್ಲ ಬರ್ತವೆ ಅಂತೇಳಿ ಅದರದ್ದು ಇದು ಚಿತ್ರ ಸಮೇತ ನಾನು ಕೊಟ್ಟಿದ್ದೇನೆ. ನೋಡಿ ಹೀಗೆ ಆಗಿದೆ, ಹೀಗೆ ಆಗ್ತಾ ಉಂಟು. ಆದ ಕಾರಣ ಅದನ್ನು ಕೆನಾಲ್ ಭಾಳ ಇದು ಅವೈಜ್ಞಾನಿಕವಾಗಿದೆ, ಡೌನ್ ಆಗಿದೆ. ಈಗ ನೀವು ಅದನ್ನು ಸಮ ಮಾಡಿಕೊಡೋದು, ನೀರು ಹೋಗೋದಿಲ್ಲ ಅಂತ. ಅದಕ್ಕೆ ಈ ಕಡೆದು ದಕ್ಷಿಣದ ಹೇಳಿದರು, ಇದು ಉತ್ತರದ ಹೋಗಿ ರೋಡಿನ ದಕ್ಷಿಣಕ್ಕೆ ಅವರು ಇದು ಮಾಡಿದ್ದಾರೆ, ಕೆನಾಲ್ಗೂ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ತೋಡು ಏರಿಕೆ ಉಂಟು. ನೀರು ಹೋಗದ ಕಾರಣ ಈ ಕೆಳಗಡೆ ಉತ್ತರದಲ್ಲಿರುವ ಎಲ್ಲ ಮನೆಗಳಿಗೆ ಮಣ್ಣು ತುಂಬಿ ಇದೆಲ್ಲ ಇದಾಗಿ ನಾಶ ಆಗಿದೆ. ಈಗ ಅವರೆಲ್ಲ ಇಲ್ಲಿ ಬಂದು ನಾವು ಸೇರಿದ್ದೇವೆ. ಶಾಸಕರಿಗೆ ಕೊಟ್ಟಿದ್ದೇನೆ, ಸಂಸದರಿಗೆ ಕೊಟ್ಟಿದ್ದೇನೆ, ಗಡ್ಕರಿಗೆ ಕೊಟ್ಟಿದ್ದೇನೆ, ಮೋದಿಗೆ ಕೊಟ್ಟಿದ್ದೇನೆ, ಹಾಗೆಯೇ ಹೆದ್ದಾರಿ ಇವರಿಗೂ ಕೊಟ್ಟಿದ್ದೇನೆ, ಅಧ್ಯಕ್ಷರು ಇದಕ್ಕೂ ಕೊಟ್ಟಿದ್ದೇನೆ. ಯಾರು ಇದಕ್ಕೆ ದೊಡ್ಡ ಅಧಿಕಾರಿಗಳು ಯಾರೂ ಬರಲಿಲ್ಲ, ನಮ್ಮನ್ನು ಕೇಳೂ ಇಲ್ಲ. ಆದರೆ ನಮಗೆ ಅವರು ಬರ್ತಾರೆ, ಅವರಷ್ಟಕ್ಕೆ ಹೋಗ್ತಾರೆ, ಯಾರು ಸಣ್ಣ ಅಧಿಕಾರಿಗಳು. ಆದರೆ ಅವರು ಬರುವಾಗ ನಮಗೆ ನೋಟಿಸು ಮಾಡೋದಿಲ್ಲ, ನಮಗೆ ಎಂಥದ್ದು ಹೇಳುವುದಿಲ್ಲ. ಅವರಷ್ಟಕ್ಕೆ ಹೋಗಿ ಇಲ್ಲಿ ಏನೋ ಒಂದು ರಿಪೋರ್ಟ್ ಕೊಟ್ಟು ನಮ್ಮನ್ನು ಸಾಗಾಕಿ ಬಿಡ್ತಾರೆ. ಎತ್ತರ ಎಷ್ಟು ಹೋಗ್ತದೆ ಅಂತ ಕೇಳಿದಕ್ಕೆ ನಮಗೆ ಅವರು ಅದರದ್ದು ಇದೇ ಕೊಡಲಿಲ್ಲ, ಪಿಕ್ಚರೇ ಕೊಡಲಿಲ್ಲ. ಹಾಗಾಗಿ ಇದೆಲ್ಲ ಆಗಲಿಕ್ಕೆ ಕಾರಣ ಒಂದು. ಎರಡನೇದು ಈ ನೀರಿನ ಪ್ರಾಬ್ಲಮ್. ಈ ನೀರು ಆ ಕೆನಾಲಲ್ಲಿ ಹೋಗದ ಕಾರಣ ಆ ಕಡೆಯೂ ಮುಳುಗಡೆ, ಈ ಕಡೆ ಮಣ್ಣು ಪೂರ ಜರ್ದು ಇಲ್ಲಿಯೂ ಮುಳುಗಡೆ ಇದೆ. ಇದು ನಮಗೆ ಆದ ನಷ್ಟಗಳು. ಇದನ್ನು ನೀರು ಹೋಗೋ ವ್ಯವಸ್ಥೆ ಎಲ್ಲ ಇತ್ತು, ಆಚೆಯಿಂದ ಹೋಗ್ತಿತ್ತು. ಅಲ್ಲಿ ಅದಕ್ಕೆ ಮಣ್ಣು ಹಾಕಿ ನೀರು ಹೋಗುವುದು ಬಂದ್ ಮಾಡಿದ್ದಾರೆ. ಆಮೇಲೆ ಹೈವೇ ಅವರು ಬಂದರು, ಅವರು ಮಣ್ಣು ಹಾಕಿ ಸ್ಟಾರ್ಟ್ ಮಾಡಿದರು. ಅವರದ್ದು ಮಣ್ಣಲ್ಲಿ ನೀರು ತೋಡು ಮಾಡಿಕೊಟ್ರು. ಅಲ್ಲಿ ಸ್ಪೀಡಾಗಿ ಬರ್ತದೆ, ಮೇಲಿಂದ ನೀರು ಸ್ಪೀಡಾಗಿ ಬರ್ತದೆ. ಇವರು ಇಲ್ಲಿ ಏನು ಮಾಡಿದ್ದಾರೆ, ಸ್ವಲ್ಪ ಮಾತ್ರ ಮೋರಿ ಹಾಕಿದ್ದಾರೆ ಚಿಕ್ಕದು, ಅದರಲ್ಲಿ ಮಣ್ಣೆಲ್ಲ ಇಲ್ಲಿ ಮುಳುಗಿದೆ, ನೀರು ಸರಿ ಹೋಗುವುದಿಲ್ಲ. ಅಲ್ಲಿ ಈಚೆ ಕಡೆಯಿಂದ ಮಣ್ಣು, ಇಲ್ಲಿ ಹೈವೇಯಿಂದ ಮಣ್ಣು ಎಲ್ಲ ನೋಡಿ, ಅಲ್ಲಿ ಸೀಲಾಗಿದೆ. ಎಲ್ಲ ಸೀಲಾದ ಮಣ್ಣೆಲ್ಲ ಇನ್ನು ಕೆಳಗೆ ಬೀಳುವುದು. ನಮ್ಮ ಮನೆ ಇನ್ನು ಸ್ವಲ್ಪ ಇರೋದು ಮುಳುಗಲಿಕ್ಕೆ, ಇನ್ನು ಒಳಗೆ ನೀರು ಬರ್ತದೆ ಅನ್ನೋದು. ಅಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಹತ್ರ ನೀರು ಬರ್ತದೆ. ನಮಗೆ ಹಿಂದೆ ಸೈಡಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಮುಕ್ಕಾಲು ಕಾಲು ಮುಳುಗ್ತದೆ, ನಮಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಮಕ್ಕಳು ಮದ್ರಸಕ್ಕೆ ಹೋಗೋದು 3 ದಿವಸ ಇದೆ, ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ನಾವು ಹೇಗೆ ಬದುಕುದು ಈ ಮನೆಯಲ್ಲಿ? ಅದರಲ್ಲಿ ಟಾಯ್ಲೆಟ್ ಗುಂಡಿ ಉಂಟು,
ಆ ಗುಂಡಿ ಮುಳುಗಿದ್ರೆ ಇಲ್ಲ, ಅಲ್ಲಿ ಹತ್ತಿರ ಮೋರಿ ಹತ್ತಿರವೇ ಟಾಯ್ಲೆಟ್ ಗುಂಡಿ, ಮತ್ತು ಅಲ್ಲಿ ಹಿಂದೆ ಸೈಡ್ ಬಾವಿ ಉಂಟು, ಈಚೆ ಸೈಡ್ ನೀರು ಬರೋದು, ಆಚೆ ಸೈಡಿಂದ ಕೂಡ ಹೋಗೋದು ನೀರು, ಅಲ್ಲಿ ಬಾವಿ ಕೂಡ ಮುಳುಗ್ತದೆ. ನಾವು ಹೇಗೆ ಬದುಕುದು ಇಲ್ಲಿ 7-8 ಮನೆ ಉಂಟು, ಅದರದೇ ಗುಂಡಿಯಲ್ಲಿ ಉಂಟು ಮನೆ. ಅವ್ರಿಗೆ ಅಷ್ಟು ಕಾಣೋದಿಲ್ವ, ಮೊದಲೇ ತಡೆಗೋಡೆ ಮಾಡಲಿಲ್ಲ ಹೈವೇ ಅವರು, ನೀರು ಹೋಗುವ ವ್ಯವಸ್ಥೆ ಮಾಡಲಿ, ಯಾವ ವ್ಯವಸ್ಥೆಯು ಮಾಡದೆ ರೋಡ್ ಮಾಡಿದ್ದಾರೆ. ಇಷ್ಟೇನು ಮಣ್ಣು ಇರಲಿಲ್ಲ, ಸ್ವಲ್ಪ ಇದ್ದದ್ದು ಮಣ್ಣು ನಮ್ಮದಲ್ಲಿ. ಈಗ ನಮ್ಗೆ ಒಂದು ಕಾಲಿಟ್ಟು ಇನ್ನೊಂದು ಕಾಲು ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಸ್ವಲ್ಪ ಅದ್ರ ಹೊರಗೆ ಬರಲಿಕ್ಕಿಲ್ವಾ, ನಾಲೆಯಿಂದ ನಮಗೆ ಹೊರಗೆ ಬರಲಿಕ್ಕೇ ಸಾಧ್ಯ ಇಲ್ಲ. ಏಕೆಂದರೆ ನಾಲೆಯಿಂದ ನಮ್ಮ ವಾಷಿಂಗ್ ಮಿಷಿನ್ ಒಳಗಿನ ನೀರು ಬರ್ತದೆ, ಮಣ್ಣು ಕೂಡ ಬರ್ತದೆ. ಹಾಗೇನೆ ಆಗಿದೆ. ಇನ್ನು ನಾವು ಹೇಗೆ ಬದುಕುದು ಹೇಗೆ, ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಹೈವೇ ಅವರಿಗೆ. ಅದೇ ಇದೇ ಮನೆ ಹೋಯ್ತು. ನನ್ನ ಅತ್ತೆ ಇದ್ದಾರೆ ಅಲ್ಲಿ, ಪಾಪ ಅವರೊಬ್ಬರೇ ಇರೋದು, ಅವರಿಗೆ ಎಲ್ಲಿ ಕೂಡ ಆಗೋದಿಲ್ಲ, ಇಲ್ಲಿ ಬರಲಿಕ್ಕೂ ಕೂಡ ತುಂಬ ಕಷ್ಟ ಅವರಿಗೆ. ಅವ್ರ ಮನೆ ಬಿಟ್ಟೇ ಹೋಗಿದ್ದಾರೆ. ಅಲ್ಲಿ ಅವರ ಮನೆ ನೋಡಿ, ಅಲ್ಲಿ ನೀರು ನಿಂತದ್ದು ಅತ್ತೆ ಮನೆ ಹತ್ರ, ಅವರ ಇಟ್ಟಿಗೆ ಮನೆ ಅದಲ್ಲದೆ ಅವರ ಮನೆ ಹೋಗ್ತದೆ. ಈಗ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಇಲ್ಲಿ ನ್ಯಾಷನಲ್ ಹೈವೇ ಆಗಿದೆ, ಇದು ಒಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ ಕಾರಣ ಇಂಥ ಅನಾಹುತ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೇವೆ. ಯಾಕಂದರೆ ಇಲ್ಲಿ ಒಂದು ರಿಟರ್ನಿಂಗ್ ವಾಲ್ ಸಹ ಮಾಡಲಿಲ್ಲ ಅವರು. ಇಲ್ಲಿ ತುಂಬ ಮನೆಗೆ ಈಗ ಮಣ್ಣು ಹಾಕಿದ್ದಾರೆ. ಮಣ್ಣು ಹಾಕಿ ಅದರಿಂದ ಸಡನ್ಲಿ ಒಂದು ಇಂಜಿನಿಯರ್ ಪ್ಲ್ಯಾನ್ ಸಹ ಮಾಡದೆ, ಈ ಮಣ್ಣು ಏನು ಇಲ್ಲಿ ಈ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸೂಕ್ತನ ಅಂತ ಹೇಳಿ ಒಂದು ರಿಪೋರ್ಟ್ ಸಹ ಮಾಡದೆ ಡೈರೆಕ್ಟ್ ಇಲ್ಲಿ ರೋಡ್ ಮಾಡಿದ್ದಾರೆ. ಹಾಗಿರುವಾಗ ಅದರಿಂದಾಗಿ ಈ ಮಣ್ಣು ಕುಸಿದು ಇಲ್ಲಿ ಮನೆಗೆಲ್ಲ ಹಾನಿಯಾಗಿದೆ. ಇದಕ್ಕೆ ಒಂದು ರಿಟರ್ನಿಂಗ್ ವಾಲ್ ಸಹ ಪ್ಲ್ಯಾನ್ ಮಾಡಲಿಲ್ಲ ಅವರು. ಇಷ್ಟು ಮನೆಗೆ ಹಾನಿ ಆಗುವಾಗ ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗಿತ್ತು. ಅದಕ್ಕೆ ಇನ್ನೂ ಸ್ವಲ್ಪ ಮುಂದೆ ನೋಡಬೇಕಾದ್ರೆ ಅಲ್ಲಿ ಒಂದು ನೋಡಿ ವಾಲ್ ರಿಟರ್ನಿಂಗ್ ವಾಲ್ ಮಾಡಿದ್ದಾರೆ, ಅಲ್ಲಿ ಗುಡ್ಡ, ಅಲ್ಲಿ ಏನು ಅಗತ್ಯನೇ ಇರಲಿಲ್ಲ. ಅದು ಇಲ್ಲಿಗೆ ಕೆಲವಾಗ ಹೇಳ್ತಾ ಇದ್ದಾರೆ ಇಲ್ಲಿ ಇದು ಪ್ರೊವಿಷನ್ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ನಿಜವಾಗ್ಲೂ ಇಷ್ಟು ಮನೆಯವರಾಗಾದರೆ ಎಲ್ಲಿ ಹೋಗಬೇಕು? ಒಂದು ಅವರಿಗೆ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವಾಗ ಅವರು ಹೇಳಬೇಕಿತ್ತು, ನೀವು ಇಲ್ಲಿಂದ ಶಿಫ್ಟ್ ಮಾಡಿ ಅಂತ. ಏನಾದರೂ ಅವರಿಗೆ ಏನಾದರೂ ಪರಿಹಾರ ಕೊಟ್ಟು ಅವರನ್ನು ಶಿಫ್ಟ್ ಮಾಡಿಸ್ಬೇಕಿತ್ತು. ಈ ಸಡನ್ಲಿ ಒಂದು ಮಳೆಗೇನೆ ಇಷ್ಟು ಅನಾಹುತ ಆಗಿದ್ರೆ ಇನ್ನು ಮುಂದಿನ ದಿವಸದಲ್ಲಿ ಏನಾಗ್ಬೋದು ಅಂತ ನಾವು ಊಹಿಸ್ಲಿಕ್ಕೆ ಸಹ ಸಾಧ್ಯ ಇಲ್ಲ. ಆಗಿರುವಾಗ ಇದಕ್ಕೆ ರಿಟರ್ನ್ ವಾಲ್ ಕಟ್ಟಬೇಕು. ಅದೇ ರೀತಿ ಒಂದು ಪಂಚಾಯತ್ ರಸ್ತೆ ಇತ್ತು, ಅದನ್ನು ಸಹ ಬಂದ್ ಮಾಡಿದ್ದಾರೆ ಅವರು. ಇಲ್ಲಿ ಏನೋ ಜನರು ಹೇಳ್ತಾ ಇದ್ದಾರೆ ಅಲ್ಲಿ ಒಂದು ಬೀಡಿದ್ದೇನ ಬ್ರೆಂಚ್ ಏನೋ ಉಂಟು ಅಂತ ಇಲ್ಲ, ಅಲ್ಲಿಗೆ ತುಂಬ ಜನ ಬರ್ತಾ ಇದ್ದಾರೆ, ಅವರಿಗೆ ದಾರಿ ಸಹ ಇಲ್ಲ. ಈ ದಾರಿ ಮಾಡುವಾಗ ಏನು ಮಾಡಿದ್ದಾರೆ, ಇದ್ದ ದಾರಿಯನ್ನು ಬಂದ್ ಮಾಡಿ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ಇನ್ನು ಮುಂದಿನ ದಿವಸದಲ್ಲಿ ಇವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ದಾರಿ ಏನು ಬಂದ್ ಮಾಡಿದ್ದಾರೆ ಆ ರೋಡನ್ನು ವಾಪಸ್ಸು ಪುನರ್ನಿರ್ಮಾಣ ಮಾಡಿಕೊಡ್ಬೇಕು. ಹಾಗೂ ಈ ಮಣ್ಣು ಹಾಕಿದ ಈ ಜಾಗಕ್ಕೆ ಏನುಂಟ ಇದಕ್ಕೆ ರಿಟರ್ನಿಂಗ್ ವಾಲ್ ಕಟ್ಟಿಕೊಡ್ಬೇಕು ಅಂತ ಹೇಳ್ತಾ ಇದ್ದೇವೆ. ಇದಕ್ಕೆ ಜಿಲ್ಲಾಧಿಕಾರಿ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಏನುಂಟ ಇದಕ್ಕೆ ಪರಿಹಾರವನ್ನು ಅವರು ಒದಗಿಸಬೇಕು. ಈ ಮನೆಗೆ ಏನೋ ಮಳೆಹಾನಿ ಆಗಿದೆ, ಇವರಿಗೆ ಪರಿಹಾರ ಒದಗಿಸಬೇಕು ಅಂತ ಹೇಳಿ ನಾವು ನೀವೀಗ ಆ ಕಡೆ ಈ ಕಡೆ ಯಾವ ಕಡೆ ಇಲ್ಲ ದಾರಿ ಎಲ್ಲಿಂಟು ಬರಲಿಕ್ಕೆ? ಅಲ್ಲಿ ದಾರಿ ಇಲ್ಲ. ಈಗ ದಾರಿ ಇಲ್ಲ. ಮಳೆ ಬಂದ ಮೇಲೆ ನಮಗೆಲ್ಲ ಗೊತ್ತಾದದ್ದು. ಇಲ್ಲಾದ್ರೆ ಸಾಧಾರಣವಾಗಿ ಇರ್ತದೆ. ಮಳೆ ಬಂದ ಮೇಲೆ ನಿನ್ನೆ ಮೊನ್ನೆಯಿಂದ ಎಲ್ಲ ಮೇಲೆ ಬರಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಮನೆ ಹತ್ರ ಸಾಧಾರಣ 50 ಫೀಟ್ ತನಕ ಹೊಂಡ ತೆಗೆದಿದ್ದಾರೆ ಅವರು. ಮತ್ತು ನಮಗೆ ಟೆಂಪರರಿ ಮಾರ್ಗ ಕೂಡ ಮಾಡಿಕೊಟ್ಟಿದ್ದಾರೆ. ಮಳೆ ಬಂದ ಕಾರಣ ಈಗ ಅವರಿಗೆ ಪ್ರಾಬ್ಲಮ್ ಆಗಿ ಹೋಗಿದ್ದಾರೆ. ಆದರೆ ಈಗ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಈಗ ಮಳೆ ನೀರಿಗೆಲ್ಲ ಅಲ್ಲಿ ನಮ್ಮ ಸೈಡ್ನ ಇದು ನಾವು ಬರೆ ಕಟ್ಟಿದ್ದೆಲ್ಲ ಬೀಳೋ ಪರಿಸ್ಥಿತಿಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ತಿಳಿಸಾಗಿದೆ. ಏನು ಹೇಳಿದ್ದಾರೆ? DSಗೆ ಕೂಡ ಕಂಪ್ಲೇಂಟ್ ಕೊಟ್ಟಾಗಿದೆ. ಏನು ಹೇಳಿದ್ದಾರೆ? ಅವ್ರು ಬಂದು ನೋಡಿದ್ದಾರೆ, ಕೂಡಲೇ ಬಂದಿದ್ದಾರೆ, ಚೆಕಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಇದು ಸರಿ ಆಗ್ತದೆ ಅಂತ ಹೇಳಿ ಹೋಗಿದ್ದಾರೆ.